ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಡಿಯಾದಲ್ಲಿರುವ ಹಾಂಟೆಡ್ ಹೈವೇಸ್ ಬಗ್ಗೆ ಮಾತನಾಡಲಿದ್ದೇನೆ. ಏಕೆ ಹೈವೇಸ್ ಬಗ್ಗೆ ಮಾತನಾಡ್ತೀನಿ ಅಂದ್ರೆ, ಈಗ ನಮ್ಮ ಊರಿನಲ್ಲಿ ಒಂದು ಪಾಳು ಬಿದ್ದ ಮನೆ ಇದೆ ಅಂತ ಅನ್ಕೊಳ್ಳೋಣ. ಸೊ ಮನೆ ಹತ್ರ ಯಾರಾದ್ರೂ ಹೋಗ್ತೀವಾ, ಅಲ್ಲಿ ದೆವ್ವ ಇದೆ ಅನ್ನೋ ಫೀಲ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಏಕೆಂದ್ರೆ ಅದು ಹಾಳು ಬಿದ್ದ ಮನೆ ಅಲ್ವಾ. ಹೇಳಿದ್ರೆ ನಾವು ಖಂಡಿತವಾಗಿಯೂ ಆ ಕಡೆ ತಲೆನೂ ಕೂಡ ಹಾಕೋದಿಲ್ಲ. ಆದ್ರೆ ಹೈವೇಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ತಾನೆ ಇರ್ತೀವಿ. ನಾವು ಯಾವ್ದಾದ್ರು ಒಂದು ಹಾಂಟೆಡ್ ಪ್ಲೇಸ್ಗೆ ಹೋದ್ರೆ ಅಲ್ಲಿಂದ ವಾಪಸ್ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಕಸ್ಮಾತ್ ಆಗಿ ಆ ರೋಡ್ ಹಾಂಟೆಡ್ ಆಗಿದ್ದು ನಾವು ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋದಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಅರ್ಧ ರಾತ್ರಿ ಆದ್ರೆ ಸಾಕು, ಆ ರೋಡ್ ಅಲ್ಲಿ ಯಾರಾದ್ರೂ ಬರ್ತಾ ಇರ್ತಾರೆ ಅಂತೇಳಿ ದೆವ್ವಗಳು ವೇಟ್ ಮಾಡ್ತಾ ಇರ್ತವೆ. ಸೊ ಆ ರೀತಿಯ ದೆವ್ವಗಳ ಬಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದೇನೆ. ಆಕ್ಚುಲಿ ಈ ವಿಡಿಯೋದಲ್ಲಿ ಹಾಂಟೆಡ್ ಹೈವೇಸ್ ಗಳು ಇದ್ದಾವೆ. ಇದ್ರೂ ಆ ಹೈವೇಸ್ ಗಳು ಹಾಂಟೆಡ್ ಹೈವೇಸ್ ಗಳು ಹೇಗಾದ್ವು, ಈ ಸ್ಟೋರಿಯನ್ನು ಕೇಳಿದ ನಂತರ ನೀವು ಖಂಡಿತವಾಗಿಯೂ ಆ ರೋಡ್ ಅಲ್ಲಿ ಹೋಗೋದಕ್ಕೆ ಭಯ ಬೀಳ್ತೀರಾ. ಇನ್ನು ಲೇಟ್ ಮಾಡದೆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆನ್ ಅಲ್ಲಿ ಇಟ್ಟುಕೊಳ್ಳಿ. ಇನ್ನು ಲೇಟ್ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ. ಜಮ್ಮು ಶ್ರೀನಗರ ಹೈವೇ. ಒಂದು ಮ್ಯಾರಿಡ್ ಕಪಲ್ ಇರುತ್ತೆ. ಅದು ನಾರ್ಮಲ್ ಆಗಿ ಬೇರೆಯವರಿಗೆ ಜರ್ನಿ ಮಾಡ್ತಾ ಇರ್ತಾರೆ. ಅದು ಕೂಡ ಅವರ ಪರ್ಸನಲ್ ರೆಡ್ ಕಲರ್ ಕಾರ್ ನಲ್ಲಿ. ಹೈವೇ ಮೇಲೆ ಬರುವಷ್ಟರಲ್ಲಿ ತುಂಬಾ ಲೇಟ್ ನೈಟ್ ಆಗುತ್ತೆ. ತುಂಬಾ ಕತ್ತಲಾಗಿದೆ. ಆ ಕತ್ತಲಲ್ಲೇ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಒಂದು ಸ್ಪಾಟ್ ಬಳಿ ಬರುವಷ್ಟರಲ್ಲಿ ಒಂದು ಹಾರ್ಟ್ ಫಿಲ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೂ ಕೂಡ ಹಾಗೆ ಅಲ್ವಾ, ಯಾವ್ದಾದ್ರು ಸ್ಮಶಾನದ ಪಕ್ಕ ಇನ್ಯಾವುದೋ ಹಾಂಟೆಡ್ ಪ್ಲೇಸ್ ಗೆ ಹೋಗುವಾಗ ನಮಗೂ ಕೂಡ ಒಂದು ರೀತಿ ಭಯ ಶುರುವಾಗುತ್ತೆ. ಸೇಮ್ ಅದೇ ರೀತಿಯ ಫೀಲಿಂಗ್ ಈಗ ಇಬ್ರು ಕೂಡ ಸ್ಟಾರ್ಟ್ ಆಗಿರುತ್ತೆ. ಜಾಗ ಬೇರೆ, ವಸ್ತು ನೈಟ್ ಬೇರೆ. ಆ ಭಯದಿಂದಲೇ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ಸಡನ್ ಆಗಿ ಒಂದು ಜಾಗಕ್ಕೆ ಬಂದಾಗ ಕಾರ್ ಸಡನ್ ಆಗಿ ಆಫ್ ಆಗುತ್ತೆ. ಏನಿದು, ಈ ಕಾರ್ ಇಷ್ಟೊಂದು ಚೆನ್ನಾಗಿತ್ತಲ್ಲ, ಈಗಿದ್ದಂಗೆ ಆಫ್ ಆಗುತ್ತಲ್ಲ ಅಂತೇಳಿ ಆ ಹಸ್ಬೆಂಡ್ ಏನಾಗಿದೆ ನೋಡೋಣ ಅಂತೇಳಿ ಕಾರಿನಿಂದ ಕೆಳಗಡೆ ಇಳಿತಾನೆ. ಆದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲ ಆ ಪ್ಲೇಸ್ ಬಗ್ಗೆ. ಆಗ ಆ ವ್ಯಕ್ತಿ ಹೊರಗಡೆ ಬಂದ್ಮೇಲೆ ತನ್ನ ಹೆಂಡತಿ ಹೇಳ್ತಾನೆ, ನೀನು ಹೊರಗಡೆ ಬರ್ಬೇಡ, ಇಲ್ಲಿ ತುಂಬಾ ಕತ್ಲಾಗಿದೆ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೀನು ಹೊರಗಡೆ ಬರ್ಬೇಡ, ಅಲ್ಲೇ ಹೊರಗಡೆ ಕುಳಿತುಕೋ ಅಂತ ಹೇಳ್ತಾನೆ. ಸೊ ಹೀಗಾಗಿ ಅವಳು ಮಾತ್ರ ಒಳಗಡೆ ಉಳ್ಕೋತಾನೆ. ಸೊ ಅವನು ಮಾತ್ರ ಕಾರಿನಿಂದ ಕೆಳಗಡೆ ಇಳಿದು ಬಜೆಟ್ ಅನ್ನು ಓಪನ್ ಮಾಡಿ ಏನಾಗಿದೆ ಅಂತೇಳಿ ಚೆಕ್ ಮಾಡ್ತಿದ್ದಾನೆ. ಆದ್ರೆ ಏನಾಗಿದೆ ಅಂತೇಳಿ ಗೊತ್ತಾಗೋದಿಲ್ಲ. ಆಗ ಮತ್ತೆ ತನ್ನ ಹೆಂಡತಿ ಹತ್ರ ಬಂದು, ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ ಇದಾನ ಅಂತ ನೋಡ್ತೀನಿ, ನೀನ್ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಕಾರಿನಿಂದ ಕೆಳಗಡೆ ಇಳಿಬೇಡ ಅಂತೇಳಿ ಮೆಕ್ಯಾನಿಕ್ ಅನ್ನ ಹುಡುಕೋದಿಕ್ಕೆ ಮುಂದಕ್ಕೆ ಹೋಗ್ತಾನೆ. ಸರಿ, ಸೊ ಅವನು ಮುಂದಕ್ಕೆ ನಡ್ಕೊಂಡು ಹೋದ. ಅವ್ನು ಮುಂದಕ್ಕೆ ನಡ್ಕೊಂಡು ಹೋದ್ಮೇಲೆ ಅವ್ನ ಫ್ಲಾಶ್ ಕೂಡ ಅವನ ಹೆಂಡತಿ ಕಾಣ್ದಿರೋಷ್ಟು ಮುಂದಕ್ಕೆ ದೂರ ಹೋಗ್ತಾನೆ. ಆಗ ಈಕೆಗೆ ಭಯ ಶುರುವಾಗುತ್ತೆ. ಏನಿದು, ಕಾಣಿಸ್ತಾ ಇಲ್ವಲ್ಲ, ಎಷ್ಟು ದೂರ ಹೋಗ್ಬಿಟ್ರಲ್ಲ ಅಂತೇಳಿ ಆಗ ತನ್ನ ಹಸ್ಬೆಂಡ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನು ಆನ್ಸರ್ ಮಾಡೋದಿಲ್ಲ. ಇದೇ ರೀತಿ ತುಂಬಾ ಸಾರಿ ಟ್ರೈ ಮಾಡ್ತಾಳೆ, ಆದ್ರೂ ಕೂಡ ಅವನ ಕಾಲ್ನ ರಿಸೀವ್ ಮಾಡೋದಿಲ್ಲ. ನಂತರ ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿ ಪೊಲೀಸರಿಗೆ ಕಾಲ್ ಮಾಡಿ ಅಲ್ಲಿ ನಡೆದೆಲ್ಲವನ್ನು ಕೂಡ ಪೊಲೀಸರಿಗೆ ಹೇಳ್ತಾಳೆ. ಆಗ ಪೊಲೀಸರಿಗೆ ಅಲ್ಲಿನ ಸಿಚುವೇಶನ್ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಸರಿ ಬರ್ತೀವಿ ಅಂತೇಳಿ ಪೊಲೀಸರು ಕಾಲ್ನ ಕಟ್ ಮಾಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸೌಂಡ್ ಬರುತ್ತೆ. ಕಾರನ್ನ ಹಿಂದಿನಿಂದ ಯಾರೋ ಗುದ್ದುತ್ತಿರುವಂತೆ, ಯಾವುದೊಂದು ದೊಡ್ಡ ಬಂಡೆ ಕಾರಿನ ಮೇಲೆ ಬೀಳ್ತಿರುವಂತೆ. ಆಗ ಆಕೆಗೆ ತುಂಬಾ ಭಯವಾಗುತ್ತೆ. ಆದ್ರೆ ಮಾತ್ರ ಹಾಗೆ ಏನು ಆಗಿರೋದಿಲ್ಲ. ಕಣ್ ತೆರೆದು ನೋಡಿದ್ರೆ ಠಕ್ 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 ಅನ್ನೋ ಶಬ್ದ ಕೇಳ್ತಿದೆ. ಯಾವುದೊಂದು ದೊಡ್ಡ ಬಂಡೆಗೆ ಪದೇ ಪದೇ ಹೊಡೆಯೋ ತರ ಇದೆ. ಜೊತೆಗೆ ಆ ಸೌಂಡ್ ಇವರ ಕಾರನ್ನ ಜೋರಾಗಿ ಗುದ್ದುತ್ತಿರುವಂತಿದೆ. ಆಗ ಆಕೆ ಯಾರೋ ರೌಡಿಗಳು ನಮ್ಮ ಕಾರನ್ನ ಹೊಡಿತಿದ್ದಾರೆ, ಜೋರಾಗಿ ಗುದ್ದಿದೆ ಅಂತೇಳಿ ತುಂಬಾ ಭಯ ಬಿದ್ದು ಮತ್ತೆ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸರು ಬಂದು, ನಾವು ಇಲ್ಲೇ ನಿಮ್ಮ ಮುಂದೆ ಇದ್ದೀವಿ, ಹಿಂದಕ್ಕೆ ತಿರುಗಿ ನೋಡಿದಂಗೆ ಧೈರ್ಯವಾಗಿ ಬನ್ನಿ ಅಂತ ಹೇಳ್ತಾರೆ. ಆ ನಂತರ ಆಕೆಗೆ ಕೂಡ ಕಾರ್ನಿಂದ ಇಳಿದು ನೇರವಾಗಿ ಪೊಲೀಸರ ಕಡೆ ಬರ್ತಾಳೆ. ಆದ್ರೆ ಹಿಂದೆ ಮಾತ್ರ ಟಕ್ 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 ಸೌಂಡ್ ಬರ್ತಾನೆ ಇದೆ. ಪೊಲೀಸರು ಹಿಂದಕ್ಕೆ ತಿರುಗಿ ನೋಡ್ಬೇಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಆಕೆ ಕ್ಯೂರಿಯಾಸಿಟಿಗೆ ತಿರುಗಿ ನೋಡಿ ಬಿಡ್ತಾಳೆ. ಆಗ ಒಬ್ಬ ಲೇಡಿ ತನ್ನ ಕಾರ್ ಮೇಲೆ ಕುಳಿತುಕೊಂಡು ಹಸ್ಬೆಂಡ್ ನ ತಲೆಯನ್ನ ಆ ಕಾರ್ಗೆ ಜೋರಾಗಿ ಗುದ್ದುತ್ತಿದ್ದಾಳೆ. ಆಗ ಆ ಲೇಡಿ ಜೋರಾಗಿ ಕಿರ್ಚುತ್ತಾ ಪೊಲೀಸರ ಕಡೆಗೆ ಓಡಿ ಹೋಗ್ತಾಳೆ. ಆಗ ಅಲ್ಲೇ ಇದ್ದಂತ ಪೊಲೀಸರು ಆಕೆಯನ್ನು ಹಿಡ್ಕೋತಾರೆ. ಆಗ ಪೊಲೀಸರು ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಆಕೆಗೆ ಏನ್ ಕಾಣ್ತಾ ಇದೆ, ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವರಿಗೆ ಕ್ಲಿಯರ್ ಆಗಿ ಅರ್ಥವಾಗುವಂತೆ ಹೇಳ್ತಾಳೆ. ಆಗ ಪೊಲೀಸರು ಏನಾಯ್ತು, ಯಾಕೆ ರೀತಿ ಕಿರಿಸ್ತಾ ಇದೆ ಅಂತ ಕೇಳಿದಾಗ ಆಕೆ ಭಯ ಬೀಳ್ತಾ ಆಕೆ ಯಾರೋ ನನ್ನನ್ನ ನೋಡ್ತಾ ಇದ್ದಾನೆ ಅಂತೇಳಿ ಕಾರ್ ಕಡೆ ತೋರಿಸ್ತಾಳೆ. ಆದ್ರೆ ಪೊಲೀಸ್ನವ್ರಿಗೆ ಏನು ಸಹ ಕಾಣಿಸೋದಿಲ್ಲ. ಆಗ ಪೊಲೀಸ್ನವರು ಆಕೆ ಸಮಾಧಾನ ಮಾಡಿ ಕಾಲ್ ಮಾಡಿದ ನಂತರ ಏನಾಯ್ತು ಅಂತೇಳಿ ಎಲ್ಲವನ್ನು ಕೇಳಿ ತಿಳ್ಕೋತಾರೆ. ಆ ನಂತರ ಆಕೆ
ತನ್ನ ಬಗ್ಗೆ, ಆ ಸೌಂಡ್ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತಾಳೆ. ಆದ್ರೆ ಆ ದೆವ್ವದ ಫೇಸ್ ನೋಡಿದ್ದ ಆಕೆ ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ. ಆಗ ಪೊಲೀಸ್ನವರು ಅಲ್ಲೇ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಆಕೆ ಸತ್ತೋಗ್ತಾಳೆ. ಇನ್ನು ಆ ಪ್ಲೇಸ್ ಬಗ್ಗೆ ಹೇಳೋದಾದ್ರೆ ರಾತ್ರಿ 10 ಗಂಟೆಯ ನಂತರ ಆ ಸೈಡ್ಗೆ ಯಾರು ಕೂಡ ಹೋಗೋದಿಲ್ವಂತೆ. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಒಂದು ಹೆಣ್ಣು ಬಿಳಿ ಸೀರೆಯನ್ನ ಉಟ್ಟುಕೊಂಡು ಒಂದು ಮಗುವಿನೊಂದಿಗೆ ಕಾಣಿಸಿಕೊಳ್ತಾಳಂತೆ. ಆ ರೀತಿ ಕಾಣಿಸ್ಕೊಂಡು ಆ ರೋಡ್ ಅಲ್ಲಿ ಹೋಗೋರು ಬರೋರ ಹತ್ರ ಲಿಫ್ಟ್ ಕೇಳ್ತಾ ಇರ್ತಾಳಂತೆ. ಒಂದು ವೇಳೆ ಅವರು ಲಿಫ್ಟ್ ಕೊಡದೆ ಹಾಗೆ ಹೊರಟು ಹೋದ್ರೆ ಅದು ಪೂರ್ತಿ ಘಾಟ್ ರೂಟ್ ಆಗಿದ್ದರಿಂದ ಒಂದು ವೇಳೆ ಸರಿಯಾಗಿ ಡ್ರೈವ್ ಮಾಡದೆ ಇದ್ರೆ ಬೆಟ್ಟದಿಂದ ಕೆಳಗೆ ಬೀಳುವ ಚಾನ್ಸಸ್ ಇದೆ. ಆಕೆ ಲಿಫ್ಟ್ ಕೇಳಿದಾಗ ಲಿಫ್ಟ್ ಕೊಡದೆ ಹಾಗೆ ಹೊರಟು ಹೋದವ್ರನ್ನ ಡೈವರ್ಟ್ ಮಾಡಿ ಬೆಟ್ಟದಿಂದ ಕೆಳಗೆ ಬೀಳುವಂತೆ ಮಾಡ್ತಾಳಂತೆ. ಒಂದು ವೇಳೆ ಲಿಫ್ಟ್ ಕೇಳಿದಾಗ ಅವ್ರು ಏನಾದ್ರು ಲಿಫ್ಟ್ ಕೊಟ್ರೆ ಆ ಜರ್ನಿ ಪೂರ್ತಿ ಅವ್ರಿಗೆ ನಕ್ಷತ್ರಗಳನ್ನ ತೋರಿಸ್ತಾಳಂತೆ. ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಯಾಗುತ್ತಂತೆ. ಸೊ ಇದರಿಂದ ಆ ರೋಡ್ ಅಲ್ಲಿ ಹೋಗೋದು ತುಂಬಾ ತೊಂದರೆ ಅಂತೇಳಿ ಆ ರೋಡ್ ಅಲ್ಲಿ ಹೋಗೋದನ್ನೇ ನಿಲ್ಲಿಸಿರ್ತಾರೆ. ಆಕೆ ನಿಜವಾಗಿಯೂ ದೆವ್ವ ನೋಡಿ ಭಯ ಬಿದ್ಲ ಅಥವಾ ಆಕೆ ಭ್ರಮೆ ಅಂತೇಳಿ ಗೊತ್ತಿಲ್ಲ. ಆದ್ರೆ ಮಾತ್ರ ಆ ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳು ನಡೀತಾವಂತೆ. ಆ ಆಕ್ಸಿಡೆಂಟ್ ನಿಂದ ಬದುಕುಳಿದವರು ಹೇಳೋದು ಒಂದೇ, ಒಂದು ಹೆಣ್ಣು ಬಿಳಿ ಸೀರೆಯನ್ನ ಉಟ್ಕೊಂಡು ಒಂದು ಮಗುವಿನೊಂದಿಗೆ ಕಾಣಿಸ್ಕೊಳ್ತಾಳೆ ಅಂತ. ಇಷ್ಟೊಂದು ಸಾವುಗಳು, ಇಷ್ಟು ಆಕ್ಸಿಡೆಂಟ್ ಗಳು ಆಗಿರೋದನ್ನ ನೋಡಿ ಆ ಏರಿಯಾವನ್ನ ಕೂರಿನಾಲ ಅಂತೇಳಿ ಕರೀತಾರೆ. ಆದ್ರೆ ಈ ಸ್ಟೋರಿಯನ್ನ ನೀವು ಗೂಗಲ್ ನಲ್ಲಿ ಹುಡುಕಿದ್ರೆ ಇದರ ಬಗ್ಗೆ ತುಂಬಾ ಸ್ಟೋರೀಸ್ ಗಳು ಸಿಗ್ತವೆ. ಇನ್ನು ಆ ಸೀರೆಯನ್ನ ಉಟ್ಕೊಂಡಿದ್ ಯಾರು ಅಂತ ನೋಡೋದಾದ್ರೆ ಪ್ರಾಪರ್ ರೀಸನ್ ಇಲ್ಲ. ಇನ್ನು ಆ ಏರಿಯಾದವರು ಹೇಳ್ತಿರೋ ಸ್ಟೋರಿ ಏನು ಅಂದ್ರೆ ಒಬ್ಬ ಪ್ರೆಗ್ನೆಂಟ್ ಲೇಡಿ ಬಂದು ಆ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ. ಇನ್ನೂ ಕೆಲವರು ಹೇಳ್ತಾರೆ ಯಾರೋ ಟ್ರಕ್ ಡ್ರೈವರು ಆ ಲೇಡಿಯನ್ನ ಕೊಲೆ ಮಾಡಿದ್ದಾನೆ ಅಂತ. ಅದರಲ್ಲಿ ಇನ್ನೂ ಕೆಲವರು ಹೇಳ್ತಾರೆ ಅದೊಂದು ಫೇಕ್ ಸ್ಟೋರಿ, ಅಲ್ಲಿ ರೋಡ್ ಸರಿ ಇಲ್ದಿರುವ ಕಾರಣ ಅದು ಘಾಟ್ ಏರಿಯಾ ಆಗಿದ್ದರಿಂದ ಈ ರೀತಿ ಆಕ್ಸಿಡೆಂಟ್ ಗಳು ನಡೀತವೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ಆ ಜಾಗದಲ್ಲಿ ಆಕ್ಸಿಡೆಂಟ್ ಗಳು ಆಗೋದಿಲ್ಲ ಅಂತೇಳಿ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಆ ನಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಯಿತು. ಆ ಕನ್ಸ್ಟ್ರಕ್ಷನ್ ಒಂದು ಭಾಗವಾಗಿ ಅಲ್ಲಿ ಕೆಲಸ ಮಾಡುವಂತ 4 ಮೆಂಬರ್ಸ್ ಇಂಜೂರ್ ಆಗ್ತಾರೆ. ಇನ್ನೂ ಸ್ವಲ್ಪ ಜನ ಅದರಲ್ಲಿ ಸಿಕ್ಕಿಕೊಂಡಿದ್ರು. ಅವರು ಹೊರಗಡೆ ಬರೋದಿಕ್ಕಾಗದೆ ತುಂಬಾ ಕಷ್ಟಪಟ್ರು. ಸೊ ಫ್ರೆಂಡ್ಸ್, ಇಲ್ಲಿ ನಿಜವಾಗಿಯೂ ದೆವ್ವ ಇದೆಯೋ ಇಲ್ಲೋ ಅನ್ನೋದು ಒಂದು ರೀತಿ ಮಿಸ್ಟೀರಿಯಸ್ ಆಗಿ ಉಳಿದು ಹೋಗಿದೆ. ಮುಂಬೈ ನಾಶಿಕ್ ಹೈವೇ ಒಂದ್ 20 ವರ್ಷಗಳ ಹಿಂದೆ ಆ ಹೈವೇ ಅಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಫ್ರೆಂಡ್ ಮಗಳ ಮದುವೆಗೆ ಇನ್ನುಳಿದ ಫ್ರೆಂಡ್ಸ್ ಗಳ ಜೊತೆ ಸೇರಿ ಮುಂಬೈನಿಂದ ಮಾರ್ನಿಂಗ್ 10 ಗಂಟೆಗೆ ಸ್ಟಾರ್ಟ್ ಆಗೋಣ, ನೈಟ್ ಆಗೋ ಅಷ್ಟರಲ್ಲಿ ನಾವು ಮದುವೆ ಮನೆ ಸೇರ್ಕೊಳ್ತೀವಿ ಅಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಎಲ್ಲರೂ ರೆಡಿಯಾಗಿ ಹೊರಡುವಷ್ಟರಲ್ಲಿ ಮುಂಬೈ ದಾಟುವಷ್ಟರಲ್ಲಿ ನೈಟ್ ಆಗಿ ಹೋಗುತ್ತೆ. ಹೈವೇ ಮೇಲೆ ಹೋಗ್ತಿರುವಾಗ ಕಾಶಿಯಡಿ ಘಾಟ್ ಮತ್ತು ಕಾಸರ್ ಘಾಟ್ ಅನ್ನೋ ಪ್ಲೇಸ್ ಅನ್ನ ರೀಚ್ ಆಗ್ಬೇಕು, ಅಂದ್ರೆ ದಾಟ್ಕೊಂಡು ಹೋಗ್ಬೇಕು. ಸೊ ಆ ಟೈಮ್ ನೈಟ್ ಆಗಿದ್ದರಿಂದ ರೋಡ್ ಪೂರ್ತಿಯಾಗಿ ಖಾಲಿ ಆಗಿದೆ. ಹೋಗೋರು ಬರೋರು ಒಬ್ರು ಕೂಡ ಕಾಣಿಸ್ತಾ ಇಲ್ಲ. ರೋಡ್ ಏನು ತುಂಬಾ ಸೂಪರ್ ಆಗಿದೆ, ಆದ್ರೆ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಗಳಿವೆ. ಆದ್ರಿಂದ ಆ ಬಿಸ್ನೆಸ್ ಮ್ಯಾನ್ ಕಾರ್ ಡ್ರೈವ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾ ಇದ್ದಾನೆ. ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ಶಾರ್ಟ್ ಕಟ್ ಕಾಣಿಸುತ್ತೆ. ಆ ಶಾರ್ಟ್ ಕಟ್ ಪಕ್ಕದಲ್ಲಿ ಒಂದು ಮರವಿದೆ. ಇನ್ನು ಅದು ನೋಡೋದಕ್ಕೆ ಹೇಗಿದೆ ಅಂದ್ರೆ ಆ ಮರ ರೋಡ್ಗೆ ವಾಲ್ಕೊಂಡಿದೆ. ಆಗ ಅದೇ ಸಂದರ್ಭದಲ್ಲಿ ಆ ಮರದ ಪಕ್ಕದಲ್ಲಿ ಹೋಗ್ತಿರುವಾಗ ಫ್ರಂಟ್ ಸೀಟ್ ಅಲ್ಲಿ ಕುಳಿತುಕೊಂಡಿರೋ ಅವನ ಫ್ರೆಂಡು ನಿಲ್ಸೋ ಆ ಮರದಲ್ಲಿ ಯಾರ ಕುತ್ಕೊಂಡಿದ್ದಾರೆ ಅಂತೇಳಿ ಜೋರಾಗಿ ಕೂಗ್ತಾನೆ. ಆಗ ನಿದ್ದೆ ಮತ್ತಲ್ಲಿದ್ದ ಎಲ್ಲರೂ ಕೂಡ ಎಚ್ಚರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರು ಎದ್ದು ನೋಡುವಷ್ಟರಲ್ಲಿ ಆ ಮರ ಪಾಸ್ ಆಗಿರುತ್ತೆ. ಸೊ ಇನ್ನೊಂದು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ. ಆಗ ಆ ಮರದ ಮೇಲೆ ಯಾರೋ ಕುಳಿತುಕೊಂಡಿದ್ದಾರೆ ಅಂತೇಳಿ ಮತ್ತೆ ಹೇಳ್ತಾನೆ. ಈ ಸರಿ ಡ್ರೈವ್ ಮಾಡ್ತಿರೋ ಬಿಸ್ನೆಸ್ ಮ್ಯಾನ್ ನಿಧಾನವಾಗಿ ಡ್ರೈವ್ ಮಾಡ್ತಿದ್ದಾನೆ. ಇನ್ನೊಂದು ಮರದ ಹತ್ತಿರ ಬರುವಷ್ಟರಲ್ಲಿ ಕಾರ್ ಸ್ಲೋ ಆಗುತ್ತೆ. ಅಲ್ಲಿ ಮರದ ಹತ್ತಿರ ಯಾರೋ ಕುಳಿತುಕೊಂಡಿರೋ ತರ ಕಾಣಿಸುತ್ತೆ. ಆಗ ಕಾರನ್ನ ಇನ್ನೂ ಸ್ಲೋ ಮಾಡುತ್ತಾನೆ. ಆಗ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಆ ಮರದ ಕೊಂಬೆಯ ಮೇಲೆ ಕಾಲನ್ನ ಕೆಳಗೆ ಇಳಿಬಿಟ್ಕೊಂಡು ಅಲ್ಲಾಡಿಸೋ ತರ ಕಾಣಿಸ್ತಾ ಇದೆ. ಒಂದ್ ರೀತಿ ಏನ್ಕೊ ಮುಂದ್ಕೊ ಅಲ್ಲಾಡಿಸ್ತಾ ಇದ್ದಾನೆ. ಆ ಲೆಗ್ಸ್ ಅನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದು ಲೇಡೀಸ್ ಲೆಗ್ಸ್ ಅಂತ. ಸರಿ ಅವರ ಮುಖ ನೋಡೋಣ ಅಂತೇಳಿ ಇನ್ನೂ ಸ್ವಲ್ಪ ಹತ್ರಕ್ಕೆ ಹೋದ್ರೆ ಅವರ ಮುಖ ಕಾಣಿಸೋದಿಲ್ಲ. ಏನಿದು ಅಂತೇಳಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಹುಡುಗಿಗೆ ಎಡ್ಡೆ ಇಲ್ಲ. ಆಗ ಎಲ್ಲರೂ ಕೂಡ ಭಯದಿಂದ ಜೋರಾಗಿ ಕಿರಿಸ್ತಾ ಎಕ್ಸಿಲೇಟರ್ ಅನ್ನ ಒತ್ತಿದ್ರೆ ಕಾರ್ ಮುಂದಕ್ಕೆ ಹೋಗುತ್ತೆ. ಆ ನಂತರ ಆ ಕಾರ್ ಇದ್ದವರ ಜೊತೆ ಆ ಲೇಡಿನ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ರ ಲಕ್ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ಪ್ರಾಣಾಪಾಯವಾಗದೆ ಬದುಕುಳಿತಾರೆ. ಆ ರೋಡ್ ಅಲ್ಲಿ ಪ್ರಾಣ ಕಳ್ಕೊಂಡ್ರ ಸಂಖ್ಯೆ ತುಂಬಾ ಜಾಸ್ತಿ ಲೈನ್ ಆಗಿದೆ. ಅಲ್ಲಿ ನಡೆದಿರುವ 10 ಆಕ್ಸಿಡೆಂಟ್ ಗಳಲ್ಲಿ 9 ಆಕ್ಸಿಡೆಂಟ್ ಗಳು ಡೆಡ್ಲಿ ಆಗಿದ್ದಾವೆ. ಇನ್ನು ಸತ್ತೋದವ್ರನ್ನ ನೀವ್ ಹೇಗ್ ಸತ್ರಿ ಅಂತ ಕೇಳೋದಿಕ್ ಆಗಲ್ಲಲ್ವಾ. ಇನ್ನು ಬದುಕಿರುವವರ ಸ್ಟೋರಿ ಕೇಳಿದ್ರೆ ಅದು ತುಂಬಾ ಹಾರಬಲ್ ಆಗಿರುತ್ತೆ. ಅವ್ರು ಹೇಳೋದು ಒಂದೇ, ಅಲ್ಲಿ ತಲೆಯಿಲ್ಲದ ಹುಡುಗಿಯನ್ನ ನಾವು ನೋಡಿದ್ವಿ. ಇನ್ನು ಅಲ್ಲಿಂದ ಬದುಕಿ ಬಂದವರ ಮುಖದಲ್ಲಿ ಒಂದು ಸ್ಕ್ರಾಚ್ ಇರುತ್ತೆ, ಅಂದ್ರೆ ಬರೆ ಹಿಡಿದಿರೋ ತರ ಒಂದು ಗೆರೆ ಇರುತ್ತೆ. ಹೀಗೆ ಸಡನ್ ಆಗಿ ಒಂದು ಪ್ಲೇಸ್ ಅಲ್ಲಿ ಕಾರ್ ನಿಂತ್ಕೊಂಡ ನಂತರ ಅವರು ಮರಳಿ ಹೋಗುವವರೆಗೂ ಬರೆಗಳು ಅವರ ದೇಹದ ಮೇಲೆ ಬೀಳ್ತಾನೆ ಇರ್ತಾವಂತೆ. ಇನ್ನು ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ ಅವರ
ಅವ್ರ ಕಾರಲ್ಲಿ ಅವ್ರು ತಿನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದಂತ ನಾನ್ ವೆಜ್ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಗಾಯ್ಸ್, ಈ ರೀತಿಯಾಗಿ ಆ ನ್ಯಾಷನಲ್ ಹೈವೇಯಲ್ಲಿ ಸುಮಾರು 6 ಸ್ಟೋರಿಗಳು ಇದಾವೆ. ಇನ್ನು ಕೆಲವು ಜನರನ್ನ ಏಕೆ ಕೊಲ್ತು, ಇನ್ನು ಕೆಲವು ಜನರನ್ನ ಕೊಲ್ದೆ ಬರೀ ಸ್ಕ್ರಾಚ್ ಮಾಡಿ ಮಾತ್ರ ಏಕೆ ಬಿಡ್ತು ಅನ್ನೋದಕ್ಕೆ ಉತ್ತರ ಇಲ್ಲ. ಅದನ್ನ ನಾವು ದೆವ್ವದನ್ನೇ ಕೇಳ್ಬೇಕು. ಆದ್ರೆ ಈ ಹೆಡ್ಲೆಸ್ ವ್ಯಕ್ತಿ ಯಾರು ಅಂತೇಳಿ ಯಾರು ಸಹ ಗೊತ್ತಿಲ್ಲ. ಆದ್ರೆ ಒಂದೊಂದು ಸತ್ಯ, ಇದಕ್ಕೆ ಕನಿಷ್ಠ ಪಕ್ಷ ಒಂದು ನಾರ್ಮಲ್ ಸ್ಟೋರಿ ಲಿಂಕ್ ಇದ್ದೇ ಇರುತ್ತೆ. ಇನ್ನು ಆ ತಲೆ ಇಲ್ಲದ ದೆವ್ವದ ಬಗ್ಗೆ ಇನ್ನೊಂದು ಸ್ಟೋರಿ ಕೂಡ ಇದೆ. ಆ ದೆವ್ವ ಕಾಮನ್ ಆಗಿ ಒಂದು ಮರದ ಮೇಲೆ ಕುಳಿತುಕೊಂಡಿರುತ್ತೆ. ಅಕಸ್ಮಾತ್ ಆಗಿ ಅದೇನಾದ್ರೂ ಕೆಳಗಡೆ ಇಳಿದು ಬಂದ್ರೆ ಸಾವು ಖಚಿತ. ಅಕಸ್ಮಾತ್ ಆಗಿ ಆ ರೋಡ್ ಅಲ್ಲಿ ಯಾರಾದ್ರೂ ಹೋಗ್ತಾ ಇದ್ರೆ ಆ ದೆವ್ವ ಸಡನ್ ಆಗಿ ಫ್ಲಾಶ್ ತರ ಕಾಣಿಸುತ್ತಂತೆ. ಎಕ್ಸಾಕ್ಟ್ ಆಗಿ 2 ಟನ್ ಕಾಣಿಸಿದ ನಂತರ ಅವ್ರ ಬೈಕ್ ಮೇಲೆ ಬರುತ್ತಿರುವಾಗ, ಅಂದ್ರೆ ಅವರ ಸಂಬಂಧಿಕರು ಅಥವಾ ಅವರಿಗೆ ತುಂಬಾ ಇಷ್ಟ ಆದವ್ರು ಯಾರಾದ್ರೂ ಸತ್ತು ಹೋಗಿದ್ರೆ ಆ ಸತ್ತು ಹೋಗಿರುವ ಪ್ಲೇಸ್ ಅಲ್ಲಿ ಈ ದೆವ್ವ ಆಡ್ ಆಗಿ ಸೇಮ್ ಆ ಸತ್ತು ಹೋಗಿರುವ ಪರ್ಸನ್ ತರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಅಲ್ಟಿಮೇಟ್ಲಿ ಡ್ರೈವ್ ಮಾಡ್ತಿರೋ ವ್ಯಕ್ತಿಯನ್ನ ಸತ್ತು ಹೋಗಿರೋ ವ್ಯಕ್ತಿ ಜೊತೆ ಆಡ್ ಮಾಡುತ್ತಂತೆ. ಆದ್ರೆ ಏಕೆ ಈ ರೀತಿ ಮಾಡುತ್ತೆ ಅಂತ ಎಲ್ಲಿ ಕೂಡ ವ್ಯಾಲಿಡ್ ರೀಸನ್ ಇಲ್ಲ. ಗಾಯ್ಸ್, ಈ ಗೋಸ್ಟ್ ಸ್ಟುಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇನ್ನು ಹಲವು ರೀತಿಯ ಗೋಸ್ಟ್ ಸ್ಟುಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಗೋಸ್ಟ್ ಸ್ಟೋರೀಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನಿಜವಾಗಿಯೂ ದೆವ್ವನ ಅಥವಾ ಫೇಕ್ ಅಂತ ನಾವು ಯೋಚನೆ ಮಾಡೋದಾದ್ರೆ ಇದಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂಬಲ್ ಆನ್ಸರ್ ಇಲ್ಲ. ನಾವು ರಿಯಲ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಯಾರಿಗಾದ್ರೂ ನೋಡಿದ್ರು ಕೂಡ ಅವ್ರು ನಂಬೋದಿಲ್ಲ. ಏಕೆಂದ್ರೆ ಅವ್ರು ನಿಜವಾಗ್ಲೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಆ ಸತ್ಯ ಅವರಿಗೆ ಗೊತ್ತಾಗೋದಿಲ್ಲ. ಇನ್ನು ಪರ್ಸನಲ್ ಆಗಿ ನನ್ನನ್ನ ಕೇಳೋದಾದ್ರೆ ನಿಜವಾಗಿಯೂ ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ನಂಬ್ತೀನಿ. ಏಕೆಂದ್ರೆ ದೇವ್ರು ಇರೋದು ಎಷ್ಟು ಸತ್ಯನೋ ಹಾಗೆ ದೆವ್ವ ಇರೋದು ಕೂಡ ಅಷ್ಟೇ ಸತ್ಯ. ಹಾಗೆ ಪಾಸಿಟಿವ್ ಎನರ್ಜಿ ಇರೋ ಕಡೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ತಪ್ಪದೆ ತಿಳಿಸಿ.